ನಮಸ್ಕಾರ ಸ್ನೇಹಿತರೆ. ಎನ್ ಅಕ್ಷರದಿಂದ ಹೆಸರು ಶುರುವಾಗುವ ವೃಶ್ಚಿಕ ರಾಶಿಯವರ ಸ್ವಭಾವ ಏನೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಎನ್ ಅಕ್ಷರ ವೃಶ್ಚಿಕ ರಾಶಿಗೆ ತುಂಬಾನೇ ಪ್ರತ್ಯೇಕ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತಿ ಶಕ್ತಿಯುತವಾದ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯು ಒಂದು. ಈ ರಾಶಿಯನ್ನು ಕುಜಗ್ರಹ ಪಾಲಿಸುತ್ತದೆ. ಎನ್ ಅಕ್ಷರದಿಂದ ವೃಶ್ಚಿಕ ರಾಶಿಯವರ ಹೆಸರು ಶುರುವಾದರೆ ಅವರಿಗೆ ಪ್ರತ್ಯೇಕವಾದ ಶಕ್ತಿ ಇರುತ್ತದೆ. ಈ ಅಕ್ಷರ ಅವರಿಗೆ ಸ್ವಾತಂತ್ರ್ಯ, ದೃಢ ನಿರ್ಧಾರ, ಅದ್ಭುತವಾದ ಬುದ್ಧಿ ಹಾಗೂ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಎಂಬ ಹಂಬಲ ಕೊಡುತ್ತದೆ. ಹೆಸರಿನ ಮೊದಲನೇ ಅಕ್ಷರ ಜೀವನದ ಹಾದಿಯನ್ನು ನಿರ್ಧರಿಸುತ್ತದೆ. ವೃಶ್ಚಿಕ ರಾಶಿಯು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಕ್ತಿ, ರಹಸ್ಯ ಹಾಗೂ ಆತ್ಮವಿಶ್ವಾಸಕ್ಕೆ ಸಂಕೇತ. ಈ ರಾಶಿಯನ್ನು ಕುಜಗ್ರಹ ಪಾಲಿಸುವುದರಿಂದ ಇದರ ಶಕ್ತಿ ಇನ್ನಷ್ಟು ಹೆಚ್ಚಾಗಿದೆ. ಈ ರಾಶಿಯಲ್ಲಿ ಹುಟ್ಟಿದವರು ಎನ್ ಅಕ್ಷರದಿಂದ ಹೆಸರಿಟ್ಟುಕೊಂಡರೆ ಅವರು ಈ ರಾಶಿಯ ಶಕ್ತಿಯನ್ನು ಪೂರ್ತಿಯಾಗಿ ಅನುಭವಿಸುತ್ತಾರೆ. ಈ ಅಕ್ಷರ ನಿಮ್ಮ ಜೀವನಕ್ಕೆ, ವ್ಯಕ್ತಿತ್ವಕ್ಕೆ ಹಾಗೂ ಭವಿಷ್ಯಕ್ಕೆ ಒಂದು ಪ್ರತ್ಯೇಕವಾದ ಮಾರ್ಗದರ್ಶನ ಕೊಡುತ್ತದೆ. ಇದು ನಿಮಗೆ ಸ್ವಾತಂತ್ರ್ಯ, ಚುರುಕಾದ ಬುದ್ಧಿ, ಹೊಸ ವಿಷಯಗಳು ಕಲಿತುಕೊಳ್ಳಬೇಕು ಎಂಬ ಕುತೂಹಲ ಕೊಡುತ್ತದೆ. ನಿಮ್ಮ ಆಲೋಚನೆಗಳು ಭೂತ, ಭವಿಷ್ಯತ್ತು ಹಾಗೂ ವರ್ತಮಾನ ಈ ಮೂರು ಕಾಲಗಳ ಮೇಲೆ ಸ್ಪಷ್ಟವಾದ ದೃಷ್ಟಿ ಹೊಂದಿರುತ್ತದೆ. ನಿಮ್ಮ ಆಲೋಚನೆಗಳಲ್ಲಿ ಅದ್ಭುತವಾದ ಪ್ರತಿಭೆ ಇರುತ್ತದೆ. ಕಷ್ಟಕರವಾದ ಸನ್ನಿವೇಶಗಳು ಎದುರಾದರೂ ಅದಕ್ಕೆ ಇವರು ವಿವಿಧ ಮಾರ್ಗಗಳಿಂದ ಪರಿಷ್ಕಾರ ಮಾರ್ಗ ಹುಡುಕಿ ಅದನ್ನು ಬಗೆಹರಿಸುತ್ತಾರೆ. ಇದೇ ವೃಶ್ಚಿಕ ರಾಶಿಯವರ ಪ್ರತ್ಯೇಕತೆ. ಪ್ರತಿ ವಿಷಯವನ್ನು ಆಳವಾಗಿ, ತೀಕ್ಷ್ಣವಾಗಿ ಇವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರ ಬುದ್ಧಿವಂತಿಕೆಯಿಂದ ಸುತ್ತಲಿರುವ ಪ್ರಪಂಚವನ್ನು ಅವರಿಗೆ ಅನುಕೂಲಕರವಾಗುವಂತೆ ಬದಲಾಯಿಸಿಕೊಳ್ಳುತ್ತಾರೆ. ಇವರ ಮನಸ್ಸು ಯಾವಾಗಲೂ ಚುರುಕಾಗಿರುವುದರಿಂದ ಯಾವ ವಿಷಯವನ್ನಾದರೂ ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಕಾರಣದಿಂದಲೇ ವೃಶ್ಚಿಕ ರಾಶಿಯವರು ವಿದ್ಯೆ, ವೃತ್ತಿ, ವ್ಯಾಪಾರ ಎಲ್ಲದರಲ್ಲಿಯೂ ಮುಂದೆ ಇರುತ್ತಾರೆ. ಎನ್ ಅಕ್ಷರದಿಂದ ಹೆಸರು ಶುರುವಾಗುವ ವೃಶ್ಚಿಕ ರಾಶಿಯವರಿಗೆ ಛಲ ಜಾಸ್ತಿ. ಒಂದು ಸಲ ತೀರ್ಮಾನ ತೆಗೆದುಕೊಂಡರೆ ಅದನ್ನು ನೆರವೇರಿಸುವವರೆಗೂ ಹಿಂದೆಜ್ಜೆ ಇಡುವುದಿಲ್ಲ. ಎಷ್ಟೇ ವಿಘ್ನಗಳು ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸಿ ನಿಲ್ಲುತ್ತಾರೆ. ಇವರ ಜೀವನದಲ್ಲಿ ಸೋಲು ಎಂಬ ಪದ ಇರುವುದಿಲ್ಲ. ಎಷ್ಟೊಂದು ಕಷ್ಟಕರವಾದ ಕೆಲಸವಾದರೂ ಸುಲಭವಾಗಿ ಪೂರ್ತಿ ಮಾಡುವ ನೈಪುಣ್ಯ ಇವರಿಗಿರುತ್ತದೆ. ಎನ್ ಅಕ್ಷರದಿಂದ ಹೆಸರು ಶುರುವಾಗುವ ವೃಶ್ಚಿಕ ರಾಶಿಯವರು ಸ್ವಾತಂತ್ರ್ಯವನ್ನು ಬಯಸುತ್ತಾರೆ. ಬೇರೆಯವರ ಸ್ವಾತಂತ್ರ್ಯಕ್ಕೆ ಇವರು ಬೆಲೆ ಕೊಟ್ಟರೂ ಕೂಡ ಕೊನೆ ಡಿಸಿಷನ್ ಮಾತ್ರ ಇವರದೇ ಆಗಿರಬೇಕು ಅಂದುಕೊಳ್ಳುತ್ತಾರೆ. ಇವರು ಬೇರೆಯವರ ಮೇಲೆ ಅವಲಂಬಿಸದೆ ಪ್ರತಿ ವಿಷಯ ಇವರೇ ಸ್ವಂತವಾಗಿ ಯೋಚಿಸಿ ತೀರ್ಮಾನಿಸುತ್ತಾರೆ. ಯಾರ ಪ್ರಭಾವ ಕೂಡ ಇವರ ಮೇಲೆ ಕೆಲಸ ಮಾಡುವುದಿಲ್ಲ. ಸಂಪ್ರದಾಯಗಳ ಮೇಲೆ ಗೌರವ ಇರುವ ಇವರು ಅದನ್ನು ಬರೀ ಬೂಟಾಟಿಕೆಯಂತೆ ನೋಡದೆ ಆಳವಾಗಿ ಪರಿಶೀಲಿಸಿ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಇವರು ಎಲ್ಲಾ ವಿಷಯಗಳನ್ನು ಕೂಡ ಸ್ವತಂತ್ರವಾಗಿ ತಾವು ಅನುಭವಿಸಿದ ನಂತರವೇ ಅದನ್ನು ಪೂರ್ತಿಯಾಗಿ ತಿಳಿದುಕೊಂಡು ಬೇರೆಯವರಿಗೆ ಹೇಳುತ್ತಾರೆ. ಪ್ರಾಮಾಣಿಕತೆ ಇವರ ನಿಜವಾದ ಶಕ್ತಿ. ಸುಳ್ಳು ಹೇಳುವವರನ್ನು ಇವರು ಕೀಳಾಗಿ ನೋಡುತ್ತಾರೆ. ಸತ್ಯ ಮತ್ತು ನ್ಯಾಯ ಇವರ ಮಾತಿನಲ್ಲಿ ಹಾಗೂ ಕೆಲಸದಲ್ಲಿ ಕಾಣಿಸುತ್ತದೆ. ಹೊಸ ವ್ಯಕ್ತಿಗಳ ಜೊತೆ ಒಳ್ಳೆ ಸಂಬಂಧ ಬೆಳೆಸಲು ಇವರು ಮುಂದೆ ಇರುತ್ತಾರೆ. ಆದರೆ ಅಗತ್ಯವಿಲ್ಲದ ಪರಿಚಯಗಳನ್ನು ಮಾತ್ರ ದೂರ ಇಡುತ್ತಾರೆ. ಮೃದುವಾದ ಮನಸ್ಸು ಹಾಗೂ ಒಳ್ಳೆತನ ತುಂಬಿದ ಸ್ವಭಾವ ವೃಶ್ಚಿಕ ರಾಶಿಯದು. ಅಗತ್ಯವಿಲ್ಲದೆ ಯಾರ ಜೊತೆಯೂ ಇವರು ಗಲಾಟೆ ಮಾಡುವುದಿಲ್ಲ. ಏಕೆಂದರೆ ಉತ್ತಮ ಗುಣಗಳು, ಲಕ್ಷಣಗಳು ಇವರ ರಕ್ತದಲ್ಲಿ ಬೆರೆತಿರುತ್ತದೆ. ಕುಟುಂಬದ ಮೇಲಿರುವ ಪ್ರೀತಿ ಹಾಗೂ ಗೌರವ ಇವರ ವ್ಯಕ್ತಿತ್ವವನ್ನು ಇನ್ನಷ್ಟು ಮೆರುಗುಗೊಳಿಸುತ್ತದೆ. ಮುಖ್ಯವಾಗಿ ತಂದೆ ತಾಯಿಯ ಮೇಲೆ ಇವರಿಗೆ ವಿಪರೀತವಾದ ಪ್ರೀತಿ ಇರುತ್ತದೆ. ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಇವರು ತುಂಬಾನೇ ಹುಷಾರಾಗಿರುತ್ತಾರೆ. ಏಕೆಂದರೆ ಒಂದು ಸಲ ಇವರು ಸ್ನೇಹ ಮಾಡಿದರೆ ಆ ಸಂಬಂಧ ಕೊನೆಯವರೆಗೂ ಇರಬೇಕೆಂದು ಇವರು ಬಯಸುತ್ತಾರೆ. ಆದರೆ ಎನ್ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಗಳು ಎಷ್ಟು ಪ್ರೀತಿ ಹೊಂದಿರುತ್ತಾರೋ
ಅಷ್ಟೇ ಕೋಪ ಕೂಡ ಬಚ್ಚಿಟ್ಟುಕೊಂಡಿರುತ್ತಾರೆ. ಭಾವೋದ್ವೇಗಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಾಗದ ಕ್ಷಣದಲ್ಲಿ ಇವರ ಕೋಪ ಬೆಂಕಿ ಜ್ವಾಲೆಯಂತೆ ಚಿಮ್ಮುತ್ತದೆ. ಆ ಕ್ಷಣದಲ್ಲಿ ಇವರ ಜೊತೆ ಹೊಡೆದಾಡುವುದು ಅಂದರೆ ಬೆಂಕಿಯ ಜೊತೆ ಯುದ್ಧ ಮಾಡಿದಂತೆ. ಒಂದು ಸಲ ಇವರು ಸೇಡು ಬೆಳೆಸಿಕೊಂಡರೆ ಅವರನ್ನು ಕ್ಷಮಿಸುವ ಮಾತೇ ಇಲ್ಲ. ಇವರು ಯಾರನ್ನೂ ಕೂಡ ನಂಬುವುದಿಲ್ಲ. ಮೊದಲು ಅವರನ್ನು ಪರಿಶೀಲಿಸಿ ನಂಬಿಕೆ ಬಂದ ನಂತರ ಮಾತ್ರವೇ ಅವರ ಹೃದಯದೊಳಗೆ ಸ್ಥಾನ ಕೊಡುತ್ತಾರೆ. ಆದರೆ ಒಂದು ಸಲ ಇವರು ಒಬ್ಬ ವ್ಯಕ್ತಿಯನ್ನು ನಂಬಿದರೆ ಆ ನಂಬಿಕೆಯನ್ನು ಮೂರನೇ ವ್ಯಕ್ತಿ ಹಾಳು ಮಾಡುವುದು ತುಂಬಾ ಕಷ್ಟ. ತಾವು ನಂಬಿದ ವ್ಯಕ್ತಿಗಳಿಗೆ ಇವರು ಕೊಡುವಂತಹ ಗೌರವ ಅದು. ದೇವರ ಮೇಲೆ ಇವರಿಗೆ ಗಾಢವಾದ ಭಕ್ತಿ, ನಂಬಿಕೆ, ವಿಶ್ವಾಸ ಇರುತ್ತದೆ. ಆಧ್ಯಾತ್ಮಿಕ ವಿಷಯಗಳ ಮೇಲೆ ಇವರು ಪ್ರತ್ಯೇಕವಾದ ಆಸಕ್ತಿ ತೋರಿಸುತ್ತಾರೆ. ಜೀವನದಲ್ಲಿ ಬರುವ ಪ್ರತಿ ಸವಾಲನ್ನು ದೇವರ ಕೃಪೆಯಿಂದ ಮಾತ್ರವೇ ನಾವು ದಾಟಬಹುದು ಎಂದು ಇವರು ಬಲವಾಗಿ ನಂಬುತ್ತಾರೆ. ಪವಿತ್ರವಾದ ಪ್ರದೇಶಗಳಿಗೆ ಹೋಗುವುದು, ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಭೇಟಿ ಕೊಡುವುದು, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುವುದು ಇವರ ಮನಸ್ಸಿಗೆ ತುಂಬಾ ಇಷ್ಟವಾದ ಕೆಲಸಗಳು. ಎನ್ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಗಳು ಅವರ ಮನಸ್ಸಿನ ಭಾವನೆಗಳನ್ನು ಅಷ್ಟು ಸುಲಭವಾಗಿ ಬೇರೆಯವರೊಂದಿಗೆ ಹಂಚಿಕೊಳ್ಳುವುದಿಲ್ಲ. ಆದರೆ ಈ ಸ್ವಭಾವ ಕೆಲವೊಮ್ಮೆ ಅವರಿಗೆ ನಷ್ಟ ಕೂಡ ಉಂಟು ಮಾಡುತ್ತದೆ. ಇನ್ನು ಪ್ರೀತಿ ವಿಷಯಕ್ಕೆ ಬಂದರೆ ಇವರು ತುಂಬಾನೇ ಎಮೋಷನಲ್ ಆಗಿ ಇರುತ್ತಾರೆ. ಆದರೆ ಪ್ರೀತಿ ವಿಷಯದಲ್ಲಿ ಇವರು ಅಷ್ಟೊಂದು ಅದೃಷ್ಟವಂತರಲ್ಲ. ಅವರು ಬಯಸಿದಂತ ಪ್ರೀತಿ ಅನೇಕ ಬಾರಿ ಇವರಿಂದ ದೂರಾಗುತ್ತದೆ. ಇನ್ನು ದೂರಾಭಾರ ಪ್ರಯಾಣ ಮಾಡುವುದು ಅಂದರೆ ಇವರಿಗೆ ತುಂಬಾ ಇಷ್ಟ. ಈ ವ್ಯಕ್ತಿಗಳು ಸಾಧಾರಣವಾಗಿ ಆಕರ್ಷಣೀಯ ಸ್ವಭಾವ ಹೊಂದಿರುತ್ತಾರೆ. ಬರೀ ಒಂದು ಚಿಕ್ಕ ನಗುವಿನಿಂದಲೇ ಶತ್ರುಗಳನ್ನು ಕೂಡ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಸಾಮರ್ಥ್ಯ ಇವರಿಗಿದೆ. ಇವರಲ್ಲಿರುವ ಪಾಸಿಟಿವ್ ಎನರ್ಜಿ ಇವರ ಸುತ್ತಲೂ ಇರುವವರನ್ನು ಕೂಡ ಪಾಸಿಟಿವ್ ಆಗಿ ಬದಲಾಯಿಸುತ್ತದೆ. ಇವರು ವಿನಯವಾಗಿ ಇದ್ದರೂ ಕೂಡ ಅವರ ಸ್ವಭಾವ ಇತರರನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ. ನಾನು ಗೆಲ್ಲಬೇಕು ಅಂತ ಒಂದು ಸಲ ಡಿಸೈಡ್ ಮಾಡಿಕೊಂಡ್ರೆ ಎಷ್ಟು ಕಷ್ಟ ಬಂದರೂ ಹಿಂದೆಜ್ಜೆ ಹಾಕುವುದಿಲ್ಲ. ಹಾಗಾಗಿ ಅವರ ಸಕ್ಸಸ್ಗೆ ಕೇವಲ ಅವರು ಮಾತ್ರವೇ ಕಾರಣವಾಗುತ್ತಾರೆ. ಇವರು ಬೇರೆಯವರ ಮೇಲೆ ಅವಲಂಬಿಸುವುದಿಲ್ಲ. ಬೇರೆಯವರ ಕಷ್ಟವನ್ನು ತಾವು ಸ್ವೀಕರಿಸುವುದಿಲ್ಲ. ಇವರು ಸ್ನೇಹಿತರ ವಿಷಯದಲ್ಲಿ ಬಹಳ ಸೆಲೆಕ್ಟಿವ್ ಆಗಿ ಇರುತ್ತಾರೆ. ಅಂದರೆ ಎಲ್ಲರ ಜೊತೆ ಸ್ನೇಹ ಮಾಡುವುದಿಲ್ಲ. ಇವರು ಸ್ವಲ್ಪ ಏಕಾಂತವಾಗಿರಲು ಇಷ್ಟಪಡುತ್ತಾರೆ. ಆದರೆ ಸ್ನೇಹಿತರನ್ನು ಭೇಟಿಯಾದಾಗ ಅವರ ಜೊತೆ ಪೂರ್ತಿ ಹೊಸ ವ್ಯಕ್ತಿಯಂತೆ ನಡೆದುಕೊಳ್ಳುತ್ತಾರೆ. ಅಂದರೆ ಅವರೆಲ್ಲರಿಗಿಂತಲೂ ಇವರೇ ಹೆಚ್ಚಾಗಿ ಎಂಜಾಯ್ ಮಾಡ್ತಾರೆ. ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡ್ತಾರೆ. ಆದ್ದರಿಂದಲೇ ಸಮಾಜದಲ್ಲಿ ಇವರಿಗೆ ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಇರುತ್ತದೆ. ಮನೆಯನ್ನು ಯಾವಾಗಲೂ ಶುಚಿಯಾಗಿ ಇಟ್ಟುಕೊಳ್ಳುವುದು ಇವರಿಗೆ ತುಂಬಾ ಇಷ್ಟ. ಇವರು ಕುಟುಂಬದ ಜವಾಬ್ದಾರಿಗಳನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಕುಟುಂಬಕ್ಕಾಗಿ ಯಾವ ತ್ಯಾಗ ಮಾಡಲು ಕೂಡ ಸಿದ್ಧವಾಗಿರುತ್ತಾರೆ. ಇವರು ಪ್ರೀತಿಯನ್ನು ಹೊರಗೆ ತೋರಿಸದಿದ್ದರೂ ಮನಸ್ಸಿನಲ್ಲಿ ಮಾತ್ರ ಅಪಾರವಾದ ಪ್ರೀತಿ ತುಂಬಿಕೊಂಡಿರುತ್ತಾರೆ. ಜೀವನ ಇವರಿಗೆ ಕೊಟ್ಟ ಅವಕಾಶಗಳನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಇವರು ತಮ್ಮ ಸಂಗಾತಿಯನ್ನು ತುಂಬಾ ಹೆಚ್ಚಾಗಿ ಪ್ರೀತಿಸಿ ಗೌರವಿಸುತ್ತಾರೆ. ಇವರ ಸಂಗಾತಿಯ ಬಗ್ಗೆ ಯಾರಾದರೂ ಚಿಕ್ಕ ಮಾತು ಆಡಿದರೂ ಇವರು ಸಹಿಸುವುದಿಲ್ಲ. ಇವರು ಒಂದು ಸಲ ಇವರ ಮನಸ್ಸನ್ನು ಯಾರಿಗಾದರೂ ಕೊಟ್ಟರೆ ಇಡೀ ಜೀವನ ಅವರಿಗಾಗಿ ಮಾತ್ರ ಮೀಸಲಿಡುತ್ತಾರೆ. ಪ್ರೀತಿ ವಿಷಯದಲ್ಲಿ ಎಷ್ಟೊಂದು ಸಮಸ್ಯೆಗಳು ಬಂದರೂ ಧೈರ್ಯವಾಗಿ ಇವರು ಅದೆಲ್ಲವನ್ನು ಮೆಟ್ಟಿ ನಿಲ್ಲುತ್ತಾರೆ. ಹೆಲ್ತ್ ಬಗ್ಗೆ ಇವರು ತುಂಬಾನೇ ಕೇರ್ ತೆಗೆದುಕೊಳ್ಳುತ್ತಾರೆ. ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದು, ಆರೋಗ್ಯಕರವಾದ ಊಟ ತಿನ್ನೋದು, ನಗುಮುಖದಿಂದ ತುಂಬಿದಂತ ಜೀವನ ಶೈಲಿ ಇವರ ದೊಡ್ಡ ಸೀಕ್ರೆಟ್. ಮಾನಸಿಕ ಪ್ರಶಾಂತತೆಗಾಗಿ ಯೋಗ, ಧ್ಯಾನ ಇವುಗಳಿಗೆ ಇವರು ಪ್ರತ್ಯೇಕವಾದ ಪ್ರಾಮುಖ್ಯತೆ ಕೊಡುತ್ತಾರೆ. ಇವರಿಗೆ ಮಾನಸಿಕವಾಗಿ ಒತ್ತಡ ಬಂದರೂ ಕೂಡ ಬೇರೆಯವರಂತೆ ಕೊರಗುತ್ತಾ ಕುಳಿತುಕೊಳ್ಳದೆ ಅತಿ ಬೇಗನೆ ಅದರಿಂದ ಪಾರಾಗುತ್ತಾರೆ. ಇವರಿಗೆ ಒತ್ತಡ ಬರಲು ಏಕೈಕ ಕಾರಣ ಕೂಡ ಇವರು ತಮ್ಮ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ತಮ್ಮ ಮನಸ್ಸಿನಲ್ಲಿ ತಾವು ಇಟ್ಟುಕೊಳ್ಳುವುದು. ಇವರು ಹೆಲ್ತ್ ಬಗ್ಗೆ ಕೇರ್ ತೆಗೆದುಕೊಳ್ಳುವುದು, ಒತ್ತಡ ಬರದಂತೆ ನೋಡಿಕೊಳ್ಳುವುದರಿಂದ ದೀರ್ಘಕಾಲಿಕ ಅನಾರೋಗ್ಯ ಇವರ ಹತ್ತಿರ ಬರುವುದಿಲ್ಲ. ಹಣ ಖರ್ಚು ಮಾಡಲು ಇವರು ಯೋಚಿಸುವುದಿಲ್ಲ. ಹಾಗಂತ ದುಂಡು ವೆಚ್ಚ ಮಾಡುತ್ತಾರೆ ಅಂತ ಅರ್ಥ ಅಲ್ಲ.
ಇವರಿಗೆ ಸಂತೋಷವಾಗಿರಲು ಎಷ್ಟು ಹಣ ಮುಖ್ಯ ಎಂದು ಚೆನ್ನಾಗಿ ಗೊತ್ತು. ಹಾಗಾಗಿ ಹೆಚ್ಚಾಗಿ ಹಣ ಕೂಡಿಟ್ಟುಕೊಂಡು ಸರಿಯಾಗಿ ತಿನ್ನದೆ ಎಂಜಾಯ್ ಮಾಡದೆ ಇರುವುದಿಲ್ಲ. ಫ್ಯೂಚರ್ಗೆ ಎಷ್ಟು ಹಣ ಬೇಕೋ ಅಷ್ಟು ಸೇಫ್ ಮಾಡಿಕೊಂಡು ಉಳಿದಿರುವುದರಲ್ಲಿ ತಮ್ಮ ಕುಟುಂಬದ ಜೊತೆ ಎಂಜಾಯ್ ಮಾಡ್ತಾರೆ. ವ್ಯಾಪಾರದಲ್ಲಿ ಅತಿ ಬೇಗನೆ ಬುದ್ಧಿವಂತಿಕೆಯಿಂದ ಇವರು ಸಕ್ಸಸ್ ಕಾಣ್ತಾರೆ. ಹಣ ಸಂಪಾದನೆ ಇವರಿಗೆ ಕಷ್ಟವೇ ಅಲ್ಲ. ಬುಧ ಹಾಗೂ ಕುಜ ಇವರ ಜೀವನದಲ್ಲಿ ಯಾವಾಗಲೂ ಶುಭ ಉಂಟು ಮಾಡುತ್ತಾರೆ. ಶತ್ರುಗಳನ್ನು ಓಡಿಸುವುದು, ಕಠಿಣ ಪರಿಸ್ಥಿತಿಯನ್ನು ಮೆಟ್ಟಿ ನಿಲ್ಲುವುದು ಇವರಿಗೆ ಅತಿ ಸುಲಭದ ವಿಷಯ. ಇವರ ಹತ್ತಿರ ಕಲಿತುಕೊಳ್ಳಬೇಕಾಗಿರುವ ವಿಷಯಗಳು ಎಷ್ಟೋ ಇರುತ್ತದೆ. ಇವರು ಕೊಡುವಂತಹ ಒಂದೊಂದು ಸಲಹೆ ಕೂಡ ಜೀವನಕ್ಕೆ ಒಂದೊಂದು ಪಾಠವಾಗುತ್ತದೆ. ಇವರು ಮಾಡುವ ಕೆಲಸ ಬೇರೆಯವರನ್ನು ಪ್ರೇರೇಪಿಸುವಂತೆ ಇರುತ್ತದೆ. ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಇವರು ಯಾವಾಗಲೂ ಮುಂದೆ ಇರುತ್ತಾರೆ. ಮಾನವೀಯತೆ ಇವರ ರಕ್ತದಲ್ಲಿ ಬೆರೆತು ಹೋಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಎನ್ ಅಕ್ಷರದಿಂದ ಹೆಸರು ಶುರುವಾಗುವ ವೃಶ್ಚಿಕ ರಾಶಿಯವರ ಸ್ವಭಾವ ಇದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.